ವಾರ್ತೆಗಳ ಪ್ರಾಯೋಜಕರು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಭೂಭವನ್, ಉಷಾ ಲ್ಯಾಬ್ ಹತ್ತಿರ, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್, ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಶ್ರೀ ಕನಕದುರ್ಗಮ್ಮ ಟ್ರೇಡ್ ಫೇರ್ ಎಕ್ಸಿಬಿಷನ್, ವಾಲ್ಕರ್ ಗ್ರೌಂಡ್ ನಿಯರ್ ಬಸವೇಶ್ವರ ಸರ್ಕಲ್, ರಾಯಚೂರು. ವಿದ್ಯಾವಾಹಿನಿ ಸಿಬಿಎಸ್ಇ ಸ್ಕೂಲ್, ಲಿಂಗ್ಸ್ಗೂ ರೋಡ್, ಸಿರ್ವಾರ್. ಎಸ್ಆರ್ ಗಾರ್ಮೆಂಟ್ಸ್, ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, women and men beside vegetable market, cloth bazaar, Raichur. Qnix Computer, a government of Karnataka enterprises. Amir Trading Complex opposite ZP Meeting Hall, South Kacheri Link Road, Raichur. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮುದ್ಗಲ್ನಲ್ಲಿ ಸಿಪಿಐ ಉದಯ ರವಿ 2 ಮನೆಗಳ ಮೇಲೆ ಎಸಿಬಿ ದಾಳಿ, ನಗದು ಚಿನ್ನಾಭರಣ ತನಿಖೆ. ರಾಹುಲ್ ಗಾಂಧಿ ಅವರಿಗೆ ಇಡಿ ವಿಚಾರಣೆ ಖಂಡಿಸಿ ಕಾಂಗ್ರೆಸ್ನಿಂದ ರಸ್ತೆ ತಡೆ, ಪ್ರತಿಭಟನೆ. ಸಿಎಚ್ ಪೌಡರ್ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ, ಮನೋಹರ್ ಪತ್ತರ್. ಪಠ್ಯ ಪರಿಷ್ಕರಣೆ ಹೆಸರಿನಲ್ಲಿ ಅವಮಾನ, ರೋಹಿತ್ ಚಕ್ರತೀರ್ಥ ಬಂಧನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಮತ್ತು ಉತ್ತರ ಪ್ರದೇಶದ ಸರ್ಕಾರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ವೆಲ್ಫೇರ್ ಪಾರ್ಟಿ ಮನವಿ. ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ದಾಳಿ ನಡೆಸಿರುವ ಎಸಿಬಿ ತಂಡ ಬೆಂಗಳೂರಿನ ಗುಪ್ತ ದಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಪಿಐ ಉದಯ ರವಿಯವರ ಮುದುಗಲ್ನಲ್ಲಿರುವ ಅವರ ಪತ್ನಿಯ ತಾಯಿ ಹಾಗೂ ಅವರ ಗುರು ಅಯ್ಯಪ್ಪ ಬನ್ನಿಗೋಳ ಇವರ ಮನೆಗಳ ಮೇಲೆ 7 ಜನ ಅಧಿಕಾರಿಗಳ ತಂಡ ದಾಳಿ ನಡೆಸಿ ತನಿಖೆ ನಡೆಸಿತು. ರಾಜ್ಯದ ವಿವಿಧೆಡೆ ದಾಳಿ ನಡೆಸಿರುವ ಎಸಿಬಿ ತಂಡ ಬೆಂಗಳೂರಿನ ಗುಪ್ತ ದಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಪಿಐ ಉದಯ ರವಿಯವರ ಮುದ್ಗಲ್ನಲ್ಲಿ ಇರುವ ಅವರ ಪತ್ನಿಯ ತಾಯಿ ಹಾಗೂ ಅವರ ಗುರು ಅಯ್ಯಪ್ಪ ಬನ್ನಿಗೋಳ ಇವರ ಮನೆಗಳ ಮೇಲೆ 7 ಜನ ಅಧಿಕಾರಿಗಳ ತಂಡ ದಾಳಿ ನಡೆಸಿ ತನಿಖೆ ನಡೆಸಿತು. ಗಂಗಾವತಿಯ ಒಡ್ಡರಹಟ್ಟಿಯಲ್ಲಿ ಇರುವ ನಿವಾಸವೂ ಸೇರಿದಂತೆ 4 ಕಡೆ ಏಕಕಾಲಕ್ಕೆ ದಾಳಿ ನಡೆಸಿರುವ ಎಸಿಬಿ ತಂಡದ ಅಧಿಕಾರಿಗಳು ಆಸ್ತಿ, ಚಿನ್ನಾಭರಣ ಸೇರಿದಂತೆ ಬ್ಯಾಂಕ್ ದಾಖಲೆಗಳ ಪರಿಶೀಲನೆ ನಡೆಸಿದರು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿರುವ ಆರೋಪದ ಮೇಲೆ ತನಿಖೆ ನಡೆಸಿರುವ ಎಸಿಬಿ ತಂಡ ಆಸ್ತಿ ದಾಖಲೆಗಳ ಪರಿಶೀಲನೆ ನಡೆಸಿದರು. ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿರುವ ತಂಡ 3 ಗಂಟೆಗೂ ಅಧಿಕ ಸಮಯ ಪರಿಶೀಲನೆ ನಡೆಸಿದರು. ಗಂಗಾವತಿಯಲ್ಲಿ 2 ಕಡೆ, ಮುದ್ಗಲ್ನಲ್ಲಿ 2 ಕಡೆ ಸೇರಿದಂತೆ ದಾಳಿ ನಡೆಸಿರುವ ತಂಡ ಆಸ್ತಿ ವಿವರ ಮಾಹಿತಿಯನ್ನು ಕಲೆ ಹಾಕುತ್ತಿದೆ. ಕೊಪ್ಪಳ ವಿಭಾಗ ಎಸಿಬಿ ಅಧಿಕಾರಿಗಳು ದಾಳಿಯಲ್ಲಿ ಭಾಗವಹಿಸಿದ್ದು ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಕೊಪ್ಪಳದಲ್ಲಿ ಸಿಪಿಐ ಆಗಿದ್ದ ಉದಯ ರವಿ ಇತ್ತೀಚೆಗಷ್ಟೇ ಬೆಂಗಳೂರಿನ ಗುಪ್ತ ದಳಕ್ಕೆ ವರ್ಗಾವಣೆಗೊಂಡಿದ್ದರು.
ಕೇಂದ್ರದ ಬಿಜೆಪಿ ಸರ್ಕಾರ ರಾಜಕೀಯ ಪ್ರೇರಿತವಾಗಿ ಸೇಡು ಮತ್ತು ದ್ವೇಷದ ರಾಜಕಾರಣ ಮಾಡುತ್ತಿದ್ದು ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ನಗರದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಕೇಂದ್ರದ ಬಿಜೆಪಿ ಸರ್ಕಾರ ರಾಜಕೀಯ ಪ್ರೇರಿತವಾಗಿ ಸೇಡು ಮತ್ತು ದ್ವೇಷದ ರಾಜಕಾರಣ ಮಾಡುತ್ತಿದ್ದು ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ನಗರದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಧರಣಿ ನಡೆಸಿದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ನಂತರ ಡಿಸಿ ಕಚೇರಿ ಮುಂದೆ ರಸ್ತೆಯಲ್ಲಿ ಕುಳಿತು ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲಕಾಲ ರಸ್ತೆ ತಡೆ ಉಂಟಾಯಿತು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದೆಹಲಿ ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸಿರುವುದನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಹಾಗೂ ರಾಜ್ಯದ ಬಿಜೆಪಿ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿದರು. ಈಗ ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಡಿ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಪ್ರೊಟೆಸ್ಟ್ ಅನ್ನ ಭಾರತೀಯ ಜನತಾ ಪಕ್ಷ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಇಡೀ ತನಿಖಾ ಅಧಿಕಾರಿಗಳಿಗೆ ಧಿಕ್ಕಾರ 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 ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ ಹಿಟ್ಲರ್ ಆಡಳಿತ ನಡೆಸುತ್ತಿರುವ ಮೋದಿ ಸರ್ಕಾರಕ್ಕೆ ಹಿಟ್ಲರ್ ಆಡಳಿತ ನಡೆಸುತ್ತಿರುವ ಮೋದಿ ಸರ್ಕಾರಕ್ಕೆ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಮಾಜಿ ಶಾಸಕರಾದ ಹಂಪಯ್ಯ ಸಾಹುಕಾರ್, ಹಂಪನಗೌಡ ಬಾದರ್ಲಿ ಮಾತನಾಡಿ, ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಪ್ರಕರಣಗಳಿಗೆ ಹೆದರುವುದಿಲ್ಲ. ಅನ್ಯಾಯದ ವಿರುದ್ಧ ನಿರಂತರ ಪ್ರತಿಭಟನೆ ನಡೆಸುತ್ತೇವೆ. ದೇಶದಲ್ಲಿ ಸದ್ಯ ಬ್ರಿಟಿಷರ ಆಡಳಿತಕ್ಕಿಂತ ಹದಗೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೇಂದ್ರವು ರಾಜಕೀಯ ಸೇಡಿಗಾಗಿ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವುದನ್ನು ನಿಲ್ಲಿಸುವವರೆಗೂ ಇದರ ವಿರುದ್ಧ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ಇಡಿ ಅಧಿಕಾರಿಗಳು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಸಮನ್ಸ್ ನೀಡಿದ ಹೊರತಾಗಿಯೂ ದಿನಕ್ಕೆ 10 ಗಂಟೆಗಳಿಗಿಂತ ಹೆಚ್ಚು ಕಾಲ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದು ಅವರಿಗೆ ಕಿರುಕುಳವಲ್ಲದೆ ಮತ್ತೇನೂ ಅಲ್ಲ. ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ನವದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾಗ ಪೊಲೀಸರು ಅವರೊಂದಿಗೆ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ. ಮಾತ್ರವಲ್ಲದೆ ಅವರು ಪಕ್ಷದ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ ಎಂದು ದೂರಿದರು. ಕಾನೂನು ಬಾಹಿರ ಇಡಿ ವಿಚಾರಣೆ ಕೈಬಿಡಬೇಕು. ಕಾಂಗ್ರೆಸ್ ಪ್ರತಿಭಟನೆ ತಡೆಯುವ ಪ್ರಯತ್ನ ಕೈಬಿಡಿ. ಕಾಂಗ್ರೆಸ್ ನಾಯಕರು, ಮುಖಂಡರು, ಕಾರ್ಯಕರ್ತರ ಮೇಲೆ ಪೊಲೀಸರ ಹಲ್ಲೆ ಮಾಡದಂತೆ ಕ್ರಮ ಕೈಗೊಳ್ಳಬೇಕು. ದಿಲ್ಲಿ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅನಗತ್ಯ ದೌರ್ಜನ್ಯ ಎಸಗಿ ಬಂಧಿಸಿದ್ದಾರೆ. ಅನಧಿಕೃತವಾಗಿ ಎಐಸಿಸಿ ಕಚೇರಿಯನ್ನು ವಶಪಡಿಸಿಕೊಂಡಿದ್ದಾರೆ. ನಿಯಮಾವಳಿ ಉಲ್ಲಂಘಿಸಿ ಜಾರಿ ನಿರ್ದೇಶನಾಲಯ ವರ್ತಿಸಿದೆ. ಕೂಡಲೇ ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಿ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು.
ಅಮಾಯಕರುಗಳಿಗೆ ಕಿರುಕುಳ ನೀಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ರೈತ ವಿರೋಧಿ ಬಿಜೆಪಿ ಸರ್ಕಾರ. ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ, ಮುಖಂಡರಾದ ಕೆ ಶಾಂತಪ್ಪ, ಜಯಣ್ಣ, ಪಾಮಯ್ಯ ಮುರಾರಿ, ಕೆ ಅಸ್ಲಂ ಪಾಷಾ, ಅಮರೇಗೌಡ ಹಂಚಿನ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಜಿ ಸುರೇಶ್, ರಾಜಶೇಖರ್ ನಾಯಕ್, ಕೆ ಪಂಪಾಪತಿ, ಅರುಣ್ ದೋತರಬಂಡಿ, ಆಂಜನೇಯ ಕುರುಬದೊಡ್ಡಿ, ಅಬ್ದುಲ್ ಕರೀಂ, ಜಯವಂತರಾವ್ ಪತಂಗೆ, ದರೂರ್ ಬಸವರಾಜ್, ಬಿ ರಮೇಶ್, ರಾಜಾ ವಸಂತ್ ನಾಯಕ್, ಭೂಪನ್ ಗೌಡ ಕಡ್ಕಲ್, ವೈಎನ್ ಶ್ರೀನಿವಾಸ್ ಪೋತ್ಗಲ್, ಶ್ರೀನಿವಾಸ್, ಗುಂಡಪ್ಪ ನಾಯಕ್, ಜಿಂದಪ್ಪ, ಜಿ ರಮೇಶ್ ಯಾದವ್, ಸುಧಾಮ, ಕಿಶನ್ ರಾವ್, ಪ್ರಕಾಶ್ ಪಾಟೀಲ್, ದಸ್ತಗಿರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ರಾಯಚೂರು ಮಹೇಶ್ವರಿ ನವಯುವಕ ಮಂಡಲ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 19/6/2022 ಭಾನುವಾರ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಸ್ಥಳ ಭೂಭವನ್, ಉಷಾ ಲ್ಯಾಬ್ ಹತ್ತಿರ, ರಾಯಚೂರು. ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕಾಗಿ ವಿನಂತಿ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ರಾಯಚೂರು ಮಹೇಶ್ವರಿ ನವಯುವಕ ಮಂಡಲ್ jointly organizing free mega health checkup camp and blood donation camp on Sunday 19/6/2022 9 AM to 2 PM. Place Bhubhavan near Usha Lab, Raichur. Sri Raghavendra Ghee, Sri Raghavendra Tupa, Sri Raghavendra Ghee, Sri Brindavan Special Filter Coffee, Sri Brindavan Special Filter Coffee, Sri Brindavan Special Filter Coffee, ಶೋಭಾ ಕಾಂಚಿ ಸ್ಯಾರೀಸ್. ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock.
ಇಂದೇ ಭೇಟಿ ನೀಡಿ SR Garment Classic Collection for Kids, Women and Men beside Vegetable Market, Cloth Bazaar, Raichur. Mobile 9986267919 9916920786. Qnix Computer, a Government of Karnataka Enterprises. Gain future ready skills. Artificial Intelligence with Python. 4-month certificate program 2022. AWS certified cloud practitioner. Eligibility graduate, postgraduates, MSc, MBA, MCA, BE, BTech, BCA, BSc. Training with IIT, IIM professors. Enroll now. Admissions started. Only 20 seats available. For more details, contact Qnix Computer, a Government of Karnataka Enterprises. Amir Trading Complex opposite ZP Meeting Hall, South Kacheri Link Road, Raichur. Cell number 98861 42541. Phone number 08532 200 325 229460. India's #1 preschool chain. वाह ವಾಹ್ वाह Wonderful! वाह ವಂಡರ್ಫುಲ್. A Eurokid learns words with movements and actions which helps increase vocabulary up to 4 times. Eurokids Early School. Right start, flying start. वंडरफुल Bubble. Blubble. Bubble. Bubble. So bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Bubble. 5. 6 6. 7. 8. 9. 10. Good job. These are two. A Eurokid is taught numbers by value for better understanding and faster recall. Eurokids Early School. Right start, flying start. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಿಎಚ್ ಪೌಡರ್ ಕ್ಲೋರಲ್ ಹೈಡ್ರೇಟ್ ಸೇವನೆಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಹಲವು ದುಷ್ಪರಿಣಾಮಗಳು ಬೀರುತ್ತಿದ್ದು, ಜಿಲ್ಲೆಯಲ್ಲಿ ಸಿಎಚ್ ಪೌಡರ್ ನಿಯಂತ್ರಣಕ್ಕಾಗಿ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಎಂದು ಅಬಕಾರಿ ಇಲಾಖೆಯ ಉಪ ಆಯುಕ್ತೆ ಲಕ್ಷ್ಮೀ ಎಂ ನಾಯಕ್ ಅವರು ಹೇಳಿದರು. ಅವರು ಜೂನ್ 17ರ ಶುಕ್ರವಾರದಂದು ನಗರದ ಹರಿಜನವಾಡ ಬಡಾವಣೆಯಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗ ರಾಯಚೂರು ಇವರ ಸಹಯೋಗದಲ್ಲಿ ಕಾನೂನು ಅರಿವು ಮತ್ತು ಸಿಎಚ್ ಮಿಶ್ರಿತ ಕಲಬೆರಕೆ ಸೇಂದಿ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ತಿಳುವಳಿಕೆ ಹಾಗೂ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಿಎಚ್ ಪೌಡರ್ ಮಿಶ್ರಿತ ಕಲಬೆರಕೆ ಸೇಂದಿ ಸೇವನೆಯಿಂದಾಗಿ ಲಿವರ್ ವಿಫಲತೆಗೆ ಕಾರಣವಾಗುತ್ತದೆ, ಕಣ್ಣಿನ ಪೊರೆ ನಾಶಕ್ಕೆ ಕಾರಣವಾಗಿ ಅಂಧತ್ವ ಬರುತ್ತದೆ. ಅಲ್ಲದೆ ಇನ್ನು ಹೃದಯಾಘಾತ ಹಾಗೂ ಜೀರ್ಣಶಕ್ತಿಯನ್ನು ಕಡಿಮೆ ಮಾಡುವುದು ಸೇರಿದಂತೆ ಮನುಷ್ಯನ ಆರೋಗ್ಯದ ಮೇಲೆ ಇತರ ಗಾಢವಾದ ಪರಿಣಾಮ ಬೀರುತ್ತದೆ ಎಂದರು. ನಮ್ಮ ನಾಡಿನಲ್ಲಿ ಈ ವಸ್ತುವನ್ನು ಮಾದಕ ದ್ರವ್ಯವಾಗಿ ದುರ್ಬಳಕೆ ಮಾಡುತ್ತಿರುವುದು ಅತ್ಯಂತ ಖೇದಕರ. ಸಾರ್ವಜನಿಕರು ಈ ಸಿಎಚ್ ಪೌಡರ್ನಿಂದಾಗುವ ದುಷ್ಪರಿಣಾಮಗಳಾದ ಲಿವರ್, ಕಿಡ್ನಿ, ಹೃದಯ ಹಾಗೂ ಮೆದುಳಿನ ಮೇಲಿನ ಅತ್ಯಂತ ಘೋರ ಪರಿಣಾಮಗಳಿಂದ ಮನುಷ್ಯ ಸಾಕಷ್ಟು ಸಾವು ನೋವುಗಳನ್ನು ಅನುಭವಿಸುತ್ತಾನೆ. ಆದ್ದರಿಂದ ಈ ಬಗ್ಗೆ ತಿಳುವಳಿಕೆ ಹೊಂದಿ ಈ ಮಾದಕ ದ್ರವ್ಯದ ವ್ಯಸನದಿಂದ ದೂರ ಇರುವ ಮೂಲಕ ಆರೋಗ್ಯವಂತ ಜೀವನ ನಡೆಸಬೇಕು ಎಂದು ಮನವಿ ಮಾಡಿದರು. ನಿಷೇಧಿತ ಸಿಎಚ್ ಪೌಡರ್ ಮಿಶ್ರಣ ಮಾಡಿ ಅತಿ ಕಡಿಮೆ ದರಕ್ಕೆ ಹೆಚ್ಚಾಗಿ ಕಾರ್ಮಿಕ ವರ್ಗದ ಜನರನ್ನೇ ಟಾರ್ಗೆಟ್ ಸೇಂದಿ ಮಾರಾಟ ಮಾಡುತ್ತಿದ್ದು, ಈ ಕುರಿತು ಹಲವು ಪ್ರಕರಣ ದಾಖಲಾಗಿದ್ದು, ಸಿಎಚ್ ಪೌಡರ್ ದಂಧೆಗೆ ಕಡಿವಾಣ ಹಾಕಲು ಅಬಕಾರಿ ಇಲಾಖೆಯ ವತಿಯಿಂದ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸಲಾಗುತ್ತಿದೆ. ಸಾರ್ವಜನಿಕರು ಇಲಾಖೆಯೊಂದಿಗೆ ಸಂಪರ್ಕ ಹೊಂದುವುದಾಗಿ ಹೇಳಿದರು. ಈ ವೇಳೆ ಮಾನಸಿಕ ಆರೋಗ್ಯ ತಜ್ಞರಾದ ಡಾಕ್ಟರ್ ಮನೋಹರ್ ಪತ್ತಾರ್ ಅವರು ಮಾತನಾಡಿ, ಸಿಎಚ್ ಪೌಡರ್ ಸೇವನೆಯಿಂದಾಗಿ ಮನುಷ್ಯನ ತೂಕದಲ್ಲಿ ವ್ಯತ್ಯಾಸವಾಗುವುದು, ಚಿತ್ತ ಚಂಚಲತೆ, ನಿಶಕ್ತಿ, ಖಿನ್ನತೆ, ನೆನಪಿನ ಶಕ್ತಿ ಕುಗ್ಗುವುದು, ಕೈಹೆಂಡ ಸೇವನೆ ದಿನ ಕಳೆದಂತೆ ಹೆಚ್ಚು ಮಾಡುವುದು, ಕೈ ನಡುಕ, ಗಾಬರಿ, ತಲೆನೋವು ಇತ್ಯಾದಿ ಕಾಣಿಸುವುದು ವ್ಯಸನದ ಲಕ್ಷಣಗಳಾಗಿವೆ ಎಂದು ಹೇಳಿದರು. ಸಿಎಚ್ ಪೌಡರ್ ಅಥವಾ ಕೈಹೆಂಡ ಸೇವೆ ತ್ಯಜಿಸಲು ಹತ್ತಿರದ ಆಪ್ತ ಸಮಾಲೋಚನೆ, ಔಷಧಿಗಳು, ಧ್ಯಾನ, ಯೋಗ ಇತ್ಯಾದಿ ಸೂಕ್ತ ಚಿಕಿತ್ಸೆಗಳು ಲಭ್ಯವಿದೆ ಎಂದರು. ಈಗಲೇ ಹೇಳ್ತಾ ಇದ್ರೆ, ಕಮೆಂಟ್ ಕೂಡ ಮಾಡ್ತಾ ಇದ್ರೆ, ವಿಜೃಂಭಣೆಯಿಂದ ನಾವು ಈ ಒಂದು ಜಾತ್ರಾ ಮಹೋತ್ಸವವನ್ನು ಮಾಡಿದ್ದೀವಿ. ಅದಾದ ನಂತರ ಈಗೇನಪ್ಪ ಮತ್ತೆ ಪೊಲೀಸರು ಯಾಕೆ ಇಷ್ಟೊಂದು ಜನ ಎಲ್ಲ ಸೇರ್ಕೊಂಡು ಮತ್ತೆ ಏನು ಫಂಕ್ಷನ್ ಇದು ಬೇಕಾಗಿತ್ತಾ, ಏನಿದು ಅಂತ ಯೋಚನೆ ಮಾಡ್ತಾ ಇರ್ಬೋದು. ಎಸ್, ಅದು ಒಂದು ಯೋಚನೆನೂ ಕರೆಕ್ಟ್ ಅಂತಾನೆ ಹೇಳ್ಬೋದು.
ಯಾಕೆ ಅಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ, ಫಾದರ್ ಆಫ್ ಸೈಕಿಯಾಟ್ರಿ ಅಂತ ಹೇಳ್ತೀವಿ, ಅಂದ್ರೆ ಮನೋಶಾಸ್ತ್ರಜ್ಞನ ಏನ್ ಹೇಳ್ತಾರೆ ಪಿತಾಮಹ ಅಂತ. ಅವ್ರೇನ್ ಹೇಳ್ತಾರೆ ಅಂದ್ರೆ ಪ್ರತಿಯೊಂದು ಜೀವಿಗೂ ಕೂಡ ಖುಷಿ ಪಡಬೇಕು, ಸಂತೋಷ ಪಡಬೇಕು, ಖುಷಿ ಸಿಗ್ಬೇಕು ಅಂತಕ್ಕಂಥದ್ದು ಒಂದು ಬೇಸಿಕ್ ಇನ್ಸ್ಟಿಂಕ್ಟ್. ಅಂದ್ರೆ ಒಬ್ಬ ಮನುಷ್ಯನಿಂದ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಏನಂದ್ರೆ ನಾನು ಖುಷಿಯಾಗಿರಬೇಕು ಅಂತಕ್ಕಂಥದ್ದು. ಎಸ್, ಆ ಒಂದು ಖುಷಿ ಪಡ್ಲಿಕ್ಕೆ ಅವ್ರು ಹೇಳೋ ಪ್ರಕಾರ ದ ಫುಡ್, ಶೆಲ್ಟರ್ ಅಂಡ್ ದ ಸೆಕ್ಸ್ ಅಂತ ಹೇಳ್ತಾರೆ. ಆ ಒಂದು 3 ಬೇಸಿಕ್ ಇನ್ಸ್ಟಿಂಕ್ಟ್ ಅಲ್ಲಿ ಆ ಒಂದು ಸೊಕ್ಕಾದ ಫುಡ್ ಒಂದು ನೆಪದಲ್ಲಿಯೇ ಕೂಡ ನಾನು ಖುಷಿ ಪಡಬೇಕು ಅಂದ್ರೆ, ನನಗೆ ಊಟ ಹೋಗ್ಬೇಕು ಅಂದ್ರೆ, ಸರಿಯಾಗಿ ನಿದ್ದೆ ಬರಬೇಕು ಅಂತಂದ್ರೆ ಸ್ವಲ್ಪ ನಾನು ಹಾಕೊಳ್ಬೇಕು ಅಂತಕ್ಕಂಥ ವಿಚಾರ ಜನಸಾಮಾನ್ಯರಲ್ಲಿ ಇದೆ. ನಮಗೆಲ್ಲ ಗೊತ್ತಿದ್ದ ವಿಚಾರ ಇದೆ. ನಾನು ಅದನ್ನ ಸ್ವಲ್ಪ ತಗೊಳ್ಳಿಲ್ಲ ಅಂದ್ರೆ ಊಟ ಹಸಿವಾಗೋದಿಲ್ಲ, ಸರಿ ಹೋಗೋದಿಲ್ಲ ಅಂತಕ್ಕಂಥದ್ದು. ಅಥವಾ ಹೆವಿ ವರ್ಕ್ ಮಾಡಿ ನಾವು ಮನೆಗೆ ಬಂದಾಗ ನಾವು ನಿದ್ದೆ ಹತ್ತಬೇಕು ಅಂದ್ರೆ ನಮಗೆ ಊಟದ ಜೊತೆಗೆ ಆ ಒಂದು ಆಲ್ಕೋಹಾಲ್ ಅನ್ನಿ ಯಾವುದೋ ಒಂದು ವಸ್ತುವನ್ನು ಉಪಯೋಗಿಸಿದಾಗ ಮಾತ್ರ ನಾನು ಆರಾಮಾಗಿ ನಿದ್ದೆ ಮಾಡ್ತೇನೆ, ಮತ್ತೆ ಬೆಳಿಗ್ಗೆ ಎದ್ದಾಗ ಫ್ರೆಶ್ ಆಗಿರ್ತಾನೆ. ಇಲ್ಲ ಅಂದ್ರೆ ಮರುದಿವಸ ನಮಗೆ ಎದ್ಬಿಟ್ಟು ಕೆಲಸ ಮಾಡ್ಲಿಕ್ಕೂ ಆಗೋದಿಲ್ಲ. ಆದ್ರಿಂದನೇ ನಾವು ಅದನ್ನ ಉಪಯೋಗಿಸ್ತೇವೆ ಅಂತ ಆ ಒಂದು ವಿವರಣೆಯನ್ನು ಅವ್ರು ಕೊಡ್ತಾರೆ. ಎಸ್, ಯಾಕೆ ಇದು ಎಲ್ಲಿಂದ ಉದ್ಭವ ಆಯ್ತು, ಯಾಕೆ ಅವರು ಆ ರೀತಿ ಹೇಳ್ತಾರೆ, ಯಾಕೆ ಅವರು ಅದರ ಹಿಂದೆ ಬಿದ್ದಿರ್ತಾರೆ? ಫಸ್ಟ್ ಆಫ್ ಆಲ್ CH ಪೌಡರ್ ಅಂದ್ರೆ ಏನದು ಅಂತಕ್ಕಂಥದ್ದು. ಇದೇ ನಮ್ಮ ಕೋವಿಡ್ ಪೀರಿಯಡ್ ಅಂದ್ರೆ ಕೋವಿಡ್ ನಡೆದಾಗ ಎಲ್ಲಾ ಒಂದು ಆಚರಣೆ ಇತ್ತು. ಈ ಒಂದು CH ಪೌಡರ್ನ ಹಾವಳಿ ಯಾವ ರೀತಿ ಆಯ್ತು ಅಂದ್ರೆ ಆ ಸಮಯದಲ್ಲಿ ಕೂಡ ಸಾಕಷ್ಟು ಸಾವು ನೋವುಗಳಾದವು. ಅದಕ್ಕೆ ರೇಡಿಯೋ, ಟಿವಿನಲ್ಲಿ, ಪೇಪರ್ನಲ್ಲಿಯೂ ಕೂಡ ಆ ಬಗ್ಗೆ ವಿಚಾರ ಬಿತ್ತರಿಸಲಾಯಿತು. ಈ CH ಪೌಡರ್ ಅಂತಕ್ಕಂಥದ್ದು 19ನೇ ಶತಮಾನದಲ್ಲಿ ಕಂಡುಹಿಡಿದಿರ್ತಕ್ಕಂತಹ ಒಂದು ಔಷಧಿ ಇದೆ. ಆಕ್ಚುಲಿ ಸಣ್ಣ ಪ್ರಮಾಣದಲ್ಲಿ ಅದನ್ನು ತೆಗೆದುಕೊಂಡಾಗ ಅದನ್ನು ಔಷಧಿ ಅಂತ ಹೇಳ್ತೀವಿ. ಎಂತ ಔಷಧಿ ಅದು, ಯಾಕೆ ಯೂಸ್ ಮಾಡ್ತಾ ಇದ್ರು ಆಗ ಹೇಳಿ. ಈಗ ಅದು ಬ್ಯಾಂಡ್ ಡ್ರಗ್ ಅಂತ ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ನಮ್ಮ ಹೇಳಿದ್ರು. ಅದನ್ನ ಯಾಕೆ ಅವಾಗ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಮೊದಲನೇದಾಗಿ ನೀವು ಹೇಳಿದಂಗೆ ಮೈ ಕೈ ನೋವಾದಾಗ, ತಲೆನೋವಾದಾಗ, ಹಲ್ಲು ನೋವಾದಾಗ, ಅಥವಾ ಚಿಕ್ಕ ಮಕ್ಕಳಿಗೆ ಏನಾದ್ರೂ ಎಕ್ಸ್ರೇ ಇಂತ ಏನಾದ್ರೂ ಮಾಡಿಸುವಂತ ಒಂದು ಸಂದರ್ಭದಲ್ಲಿ ಅಳ್ಕಬೇಕು ಅಂತ ಒಂದ್ ಕಡೆ ನಿಲ್ಲೋದಿಲ್ಲ ಅಂತ ಅಂದ್ಬಿಟ್ಟು ಆ ಮಕ್ಕಳಿಗೆ ನಿದ್ದೆ ಮಂಪರು ಬರ್ಲಿಕ್ಕೆ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ 2 ರಿಂದ 5 ಮಿಲಿಗ್ರಾಮ್ ನಷ್ಟು ಆ ಔಷಧಿಯನ್ನು ಆ ಮಕ್ಕಳಿಗೆ ಕೊಡುವುದರ ಮೂಲಕ ಆ ಮಕ್ಕಳು ಆರಾಮವಾಗಿ ಇರ್ತಾ ಇದ್ರು. ಆ ಸಮಯದಲ್ಲಿ ಎಕ್ಸ್ರೇಯನ್ನು ತೆಗೆದುಕೊಂಡ್ಬಿಟ್ಟು ಆ ಮಗು ಏನು ತೊಂದರೆ ಆಗಿರ್ಬೋದು ಅಂತ ಕಂಡಿಡ್ಲಿಕ್ಕೆ ಅದನ್ನ ಉಪಯೋಗಿಸ್ತಾ ಇದ್ರು. ಅದು ಅಲ್ಲದೆ ಈ ಆಲ್ಕೋಹಾಲ್ ಚಟಕ್ಕೆ ಬಿದ್ದಿರ್ತಕ್ಕಂತಹ ಜನರಿಗೂ ಕೂಡ ಆ ಒಂದು ಆಲ್ಕೋಹಾಲ್ ಚಟದಿಂದ ಹೊರಗಡೆ ತರಲಿಕ್ಕೂ ಕೂಡ ಈ ಒಂದು CH ಪೌಡರ್ ಅನ್ನು ನಾವು ಆಗಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ವಿ. ಯಾವಾಗ 19ನೇ ಶತಮಾನದಲ್ಲಿ, ಈಗ ನಮ್ದು ನಡೀತಾ ಇರೋದು 21ನೇ ಶತಮಾನ ನೆನಪಿಕೊಳ್ಳಿ. ಸೊ ಇಂತಹ ಒಂದು ಔಷಧಿ ಬರ್ತಾ ಬರ್ತಾ ಅದರ ಒಂದು ದುಷ್ಪರಿಣಾಮಗಳು ಗೊತ್ತಾಗ್ತಾ ಹೋಯ್ತು. ಆ ದುಷ್ಪರಿಣಾಮಗಳನ್ನು ನೋಡಿದ ನಂತರ ಇದನ್ನು ಔಷಧಿಯಾಗಿ ಬಳಸುವುದು ಸೂಕ್ತ ಅಲ್ಲ ಅಂತ ತಿಳಿದುಕೊಂಡು ಇಡೀ ಜಗತ್ತಿನಾದ್ಯಂತ ಈ ಒಂದು ಔಷಧಿಯನ್ನು ಅಂದ್ರೆ CH ಪೌಡರ್ ಅನ್ನು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ. ಆದರೆ ನಮ್ಮ ದೇಶದಲ್ಲೇ, ಅದು ನಮ್ಮ ಕನ್ನಡ ನಾಡಿನಲ್ಲೇ, ಅದು ನಾವು ಯಾಕೆ ಇಷ್ಟೊಂದು ತಲೆಕೆಡಿಸ್ಕೊಂಡಿದ್ವಿ ಈ ರಾಯಚೂರಲ್ಲಿ ಅಂದ್ರೆ ರಾಯಚೂರಲ್ಲಿಯೂ ಕೂಡ ಸಾಕಷ್ಟು ಇದರ ಹಾವಳಿ ಇದೆ. ಏನು CH ಪೌಡರ್ ಅಥವಾ ಕೈ ಹೆಂಡ ಅಂತ ನಾವೇನು ಹೇಳ್ತೇವಲ್ಲ, ಆ ಒಂದು ಕೈ ಹೆಂಡದ ಹಾವಳಿ ತುಂಬಾನೇ ಇದೆ. ಇದು ಸೇವಿಸಿದ್ರೆ ಏನಾಗುತ್ತೆ, ಯಾಕೆ ಅವರು ಸೇವಿಸ್ತಾರೆ, ಯಾಕೆ ಅವರು ಸೇವಿಸಬಾರದು ಅಂತ ನಾವು ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ಸೇವಿಸಿದಾಗ ಯಾರು ಬೇರೆ ಆಲ್ಕೋಹಾಲ್ಗಳು, ಮಂಪರು ಬರ್ತಕ್ಕಂತಹ ಒಂದು ಮಾದಕ ವಸ್ತುಗಳು ಯಾವ ರೀತಿ ಇಫೆಕ್ಟ್ ಕೊಡ್ತದೆ ಅದೇ ರೀತಿ ಇಫೆಕ್ಟ್ ಈ ಒಂದು CH ಪೌಡರ್ ಕೂಡ ಜನರ ಮೇಲೆ ಆಗ್ತದೆ, ಜನರ ಬ್ರೇನ್ ಮೇಲೆ. ಏನು ನಿದ್ದೆ ಬಂದಂಗ ಆಗ್ತಕ್ಕಂಥದ್ದು, ಖುಷಿಯಾಗಿದ್ದಂಗ ಆಗ್ತಕ್ಕಂಥದ್ದು, ಮೈ ಕೈ ನೋವು ಕಡಿಮೆ ಆದಂಗ ಆಗೋದು, ಹೋಲ್ ಬಾಡಿ ರಿಲ್ಯಾಕ್ಸ್ ಆದಂಗ ಆಗೋದು. ಇದೇ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಹೇಮಲತಾ, ಗಂಡ ಬೂದಪ್ಪ, ನರಸಮ್ಮ, ಗಂಡ ನರಸಿಂಹಲು,
ನಾಗರಾಜ್ ಎಸ್ ರಾಜು, ಡಿವೈಎಸ್ಪಿ ವೆಂಕಟೇಶ್ ಉಗಿಬಂಡಿ, ಜಿಲ್ಲಾ ಕುಷ್ಠರೋಗ ಅನುಷ್ಠಾನ ಅಧಿಕಾರಿ ಡಾಕ್ಟರ್ ಯಶೋಧ ಎನ್, ಅಬಕಾರಿ ಉಪ ಅಧೀಕ್ಷಕ ಶ್ರೀಹರಿ ಕೃಷ್ಣ ಸೇರಿದಂತೆ ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಇದ್ದರು. ಪಠ್ಯ ಪರಿಷ್ಕರಣೆ ಹೆಸರಿನಲ್ಲಿ ಕನ್ನಡ ಮಹನೀಯರಿಗೆ ಅಪಮಾನ ಮಾಡಿರುವ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಬಂಧನಕ್ಕೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ನೀಡಿ ಆಗ್ರಹಿಸಲಾಯಿತು. ಪಠ್ಯ ಪರಿಷ್ಕರಣೆ ಹೆಸರಿನಲ್ಲಿ ಕನ್ನಡ ಮಹನೀಯರಿಗೆ ಅಪಮಾನ ಮಾಡಿರುವ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಬಂಧನಕ್ಕೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ನೀಡಿ ಆಗ್ರಹಿಸಲಾಯಿತು. ಶಾಲಾ ಮಕ್ಕಳಿಗೆ ನಾಡು ನುಡಿಗೆ ದುಡಿದವರು ಮಡಿದವರು ಹಿರಿಮೆ ವಾಸ್ತವ ಸಂಗತಿಗಳನ್ನು ತಿಳಿಸಿಕೊಡಬೇಕಿದ್ದ ಪಠ್ಯ ಪರಿಷ್ಕರಣಾ ಸಮಿತಿ ಉದ್ದಟತನದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಬಸವಣ್ಣ, ರಾಷ್ಟ್ರಕವಿ ಕುವೆಂಪು ಸೇರಿದಂತೆ ಅನೇಕರ ಪಠ್ಯ ಕೈಬಿಟ್ಟು ಅವಹೇಳನ ಮಾಡಿರುವುದು ಖಂಡನೀಯವಾಗಿದೆ. ನಾಡಿನ ಜನರ ಭಾವನೆಗಳಿಗೆ ಧಕ್ಕೆ ತಂದಿರುವ ಪಠ್ಯ ಪರಿಷ್ಕರಣಾ ಸಮಿತಿಯನ್ನು ವಿಸರ್ಜಿಸಲಾಗಿದೆ. ಆದರೆ ಸಮಿತಿ ಅಧ್ಯಕ್ಷರಿಗೆ ಯಾವುದೇ ಶಿಕ್ಷೆ ವಿಧಿಸಿಲ್ಲ. ಕಾರಣ ಕೂಡಲೇ ಅವರನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಪಠ್ಯಪುಸ್ತಕಗಳನ್ನು ಹಿಂಪಡೆಯಿರಿ. ಕನ್ನಡ ವಿರೋಧಿ ಚಕ್ರವರ್ತಿಗೆ ಕನ್ನಡ ವಿರೋಧಿ ಚಕ್ರವರ್ತಿಗೆ ಕನ್ನಡ ವಿರೋಧಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ವೀರೇಶ್ ಹೀರಾ, ತಾಲೂಕು ಅಧ್ಯಕ್ಷ ವೆಂಕಟರೆಡ್ಡಿ, ಜಿಲ್ಲಾ ಸಂಚಾಲಕ ವೀರೇಶ್ ರೆಡ್ಡಿ, ತುಳಜಾರಾಮ್, ಶ್ಯಾಮ್, ಮಹೇಂದ್ರಕರ್, ಶಿವಶಂಕರ್, ರಾಜು, ಭವಾನಿ, ಎಂ ಈರಣ್ಣ, ರುದ್ರಗೌಡ, ರಮೇಶ್ ವನಮಾಲೆ, ನಾಗೇಶ್ ಪತಂಗೆ, ಶಾಲಂ ಟೇಲರ್, ನರ್ಸಿಂಗ್ ಟೇಲರ್, ಸಣ್ಣ ನರ್ಸಿಂಗ್ ಅಮರೇಶ್, ಮಹೇಂದ್ರಕರ್, ಹಂಪಣ್ಣ, ಶಾಂತಕುಮಾರ್, ಆನಂದ್, ಜಗದೀಶ್, ಶ್ರೀನಿವಾಸ್, ನದೀಂ, ನಾಗಪ್ಪ, ತಿಮ್ಮಪ್ಪ, ಗುರುಸ್ವಾಮಿ, ಬೂದೆಪ್ಪ ಸೇರಿದಂತೆ ಅನೇಕರಿದ್ದರು. ಉತ್ತರ ಪ್ರದೇಶದ ಸರ್ಕಾರ ಅಸಂವಿಧಾನಿಕವಾಗಿ ಮುಸ್ಲಿಂ ಸಮುದಾಯವನ್ನು ಗುರಿಯನ್ನಾಗಿಸಿಕೊಂಡು ನಡೆಸುತ್ತಿರುವ ಕ್ರಮಗಳ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಘಟಕ ಮನವಿ ನೀಡಿ ಒತ್ತಾಯಿಸಿತು. ಉತ್ತರ ಪ್ರದೇಶದ ಸರ್ಕಾರ ಅಸಂವಿಧಾನಿಕವಾಗಿ ಮುಸ್ಲಿಂ ಸಮುದಾಯವನ್ನು ಗುರಿಯನ್ನಾಗಿಸಿಕೊಂಡು ನಡೆಸುತ್ತಿರುವ ಕ್ರಮಗಳ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಘಟಕ ಮನವಿ ನೀಡಿ ಒತ್ತಾಯಿಸಿತು. ಮುಸ್ಲಿಂ ಸಮುದಾಯ ಭಾವನೆಗಳಿಗೆ ಧಕ್ಕೆ ತರುವ ಮೂಲಕ ಮೊಹಮ್ಮದ್ ಪೈಗಂಬರರ ಕುರಿತು ಅವಮಾನಿಸಿ ಮಾತನಾಡಿರುವ ಬಿಜೆಪಿ ನಾಯಕಿ ಹೇಳಿಕೆ ಖಂಡಿಸಿ ನಡೆಯುತ್ತಿರುವ ಪ್ರತಿಭಟನೆಯನ್ನು ತಡೆಯಲು ಉತ್ತರ ಪ್ರದೇಶ ಸರ್ಕಾರ ಮುಂದಾಗಿದೆ. ಪ್ರತಿಭಟನೆ ಹಿಂಸಾ ಸ್ವರೂಪ ಪಡೆಯಲು ಕಾರಣವಾದವರನ್ನು ಪತ್ತೆ ಮಾಡುವ ಬದಲು ಯಾವುದೇ ತಾರತಮ್ಯವಿಲ್ಲ ಕ್ರಮ ಕೈಗೊಳ್ಳದೆ ಕಟ್ಟಡಗಳನ್ನು ನೆಲಸಮ ಮಾಡಲು ಮುಂದಾಗಿರುವುದು ಕಾನೂನು ಬಾಹಿರ ಕೆಲಸವಾಗಿದೆ. ಕೂಡಲೇ ಉತ್ತರ ಪ್ರದೇಶದ ಸರ್ಕಾರ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮಾನವ ಹಕ್ಕುಗಳ ಆಯೋಗ ಅಧ್ಯಕ್ಷರಿಗೆ ಬರೆದ ಮನವಿಯನ್ನು ಸಲ್ಲಿಸಲಾಯಿತು. Sir, we seek to draw your attention towards the unconstitutional and extrajudicial action of UP government against particular community. It is well-known fact that the particular minority community was outraged over derogatory remarks against its prophet by the spokesperson of the ruling party. Since then expelled and suspended by the party and declared green element. Sir, there have been protests across many states. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಅಬ್ದುಲ್ ಗನಿ, ಮೊಹಮ್ಮದ್ ಖಾಲಿದ್, ಸೈಯದ್ ಅನ್ಸರ್ ಹುಸೇನ್, ಎಂಡಿ ಜಾಫರ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುದ್ಗಲ್ನಲ್ಲಿ ಸಿಪಿಐ ಉದಯ ರವಿ 2 ಮನೆಗಳ ಮೇಲೆ ಎಸಿಬಿ ದಾಳಿ, ನಗದು ಚಿನ್ನಾಭರಣ ತನಿಖೆ. ರಾಹುಲ್ ಗಾಂಧಿ ಅವರಿಗೆ ಇಡಿ ವಿಚಾರಣೆ ಖಂಡಿಸಿ ಕಾಂಗ್ರೆಸ್ನಿಂದ ರಸ್ತೆ ತಡೆ ಪ್ರತಿಭಟನೆ. ಸಿಎಚ್ ಪೌಡರ್ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ, ಮನೋಹರ್ ಪತ್ತರ್. ಪಠ್ಯ ಪರಿಷ್ಕರಣೆ ಹೆಸರಿನಲ್ಲಿ ಅವಮಾನ, ರೋಹಿತ್ ಚಕ್ರತೀರ್ಥ ಬಂಧನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಮತ್ತು ಉತ್ತರ ಪ್ರದೇಶದ ಸರ್ಕಾರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ವೆಲ್ಫೇರ್ ಪಾರ್ಟಿ ಮನವಿ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಭೂಭವನ್, ಉಷಾ ಲ್ಯಾಬ್ ಹತ್ತಿರ, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಶ್ರೀ ಕನಕದುರ್ಗಮ್ಮ ಟ್ರೇಡ್ ಫೇರ್ ಎಕ್ಸಿಬಿಷನ್, ವಾಲ್ಕರ್ ಗ್ರೌಂಡ್ ನಿಯರ್ ಬಸವೇಶ್ವರ ಸರ್ಕಲ್, ರಾಯಚೂರು. ವಿದ್ಯಾವಾಹಿನಿ ಸಿಬಿಎಸ್ಇ ಸ್ಕೂಲ್, ಲಿಂಗ್ಸ್ಗೂರು ರೋಡ್, ಸಿರ್ವಾರ್. ಎಸ್ಆರ್ ಗಾರ್ಮೆಂಟ್ಸ್. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, women and men beside vegetable market, cloth bazaar, Raichur. Qnix Computer, a government of Karnataka enterprises. Amir Trading Complex opposite ZP Meeting Hall, South Kacheri Link Road, Raichur. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು.